ಇದ್ದೀರಾ? ಚೋಟುದ್ದ ಇದ್ದಾನೆ, ಸಿಗರೇಟ್ ಸೇತಾನೆ. ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಗಾದೆನೇ ಇದೆ. ನೀವು ಸೇದೋದ್ರಿಂದ ತಾನೇ ಅವನು ಸೇತಾ ಇರೋದು. ಮುಚ್ಚೆ ಬಾಯಿ. ಇವನ್ ಹೆಡ್ ಮಾಸ್ಟರ್ ಏನು ಅಂತ ಕಾಗದ ಬರೆದಿದ್ದಾರೆ ಗೊತ್ತೇನೆ? ಸ್ಕೂಲಿಗೆ ಚಕ್ಕರ್ ಹೊಡಿತಾನಂತೆ, ತುಂಡು ಬೇಡಿ ಸೇತಾನಂತೆ, ಪೋಲಿ ಹುಡುಗರು ಗುಂಪು ಕಟ್ಕೊಂಡು ರಸ್ತೆಯಲ್ಲಿ ಹೋಗೋ ಹುಡುಗಿರಿಗೆ ಕಣ್ಣು ಹೊಡಿತಾನಂತೆ. ಮಂಜು ನಿಜಾನಾ? ಇಲ್ಲ ಸುಳ್ಳು ಹೇಳ್ತಾರೆ. ಹೋದ್ವಾರ ಇವನ್ ಹೆಡ್ ಮಾಸ್ಟರ್ ನಿಮ್ಮ ಅಪ್ಪನ್ ಕರ್ಕೊಂಡ್ ಬಾ ಅಂತಂದ್ರೆ ಶಿವನ್ ಕರ್ಕೊಂಡು ಹೋಗಿ ಇವರೇ ನಮ್ಮ ಅಪ್ಪ ಅಂತ ತೋರ್ಸದ್ನಂತೆ. ಆ ಮೇಟ್ರು ಹುಡುಗರ ಕೈಲೆಲ್ಲ ಮನೆ ಕೆಲಸ ಮಾಡಿಸ್ತಾರೆ, ತರಕಾರಿ ತಗೊಂಬಾ, ಬಟ್ಟೆ ಹೋಗಿ ಅಂತಾರೆ. ನಾವ್ ಮಾಡಲ್ಲ ಅಂದೆ, ಅದಕ್ಕೆ ನನ್ ಮೇಲೆ ಚಾಡಿ ಹೇಳಿದಾರಪ್ಪ. ಅಪ್ಪ ಅಂತೆ? ಅಪ್ಪ ಯಾರೋ ನಿಮ್ಮ ಅಪ್ಪ? ಯಾಕಪ್ಪ ನಿಂಗ ಅನುಮಾನ? ಇಡಿಯಟ್ ಗಂಗಾ, ಈ ಮನೆ ಹಾಳನ್ನ 3 ದಿವಸ ಉಪವಾಸ ಕೆಡು, ಆವಾಗ ಬುದ್ಧಿ ಬರುತ್ತೆ. ಅಪ್ಪ ನಾನಿನ್ನು ಚಿಕ್ಕವನಪ್ಪ, ನಾನ್ ನಿನ್ ಮಗ ಕಣಪ್ಪ. ನಾನ್ ಏನೇ ತಪ್ಪು ಮಾಡಿದ್ರು ನನ್ ಕ್ಷಮಿಸ್ಬಿಡಪ್ಪ. 3 ದಿನ ಉಪವಾಸ ಅನ್ಬೇಡ, ನನ್ ಕೈಲಿ ಹಸು ತಡ್ಕೊಳಕ್ ಆಗಲ್ಲ. 3 ದಿವಸ ಅಲ್ಲ ಕಣೋ, 6 ದಿವಸ ಉಪವಾಸ ಕೆಡುದ್ರೇನೆ ನಿನಗೆ ಬುದ್ಧಿ ಬರೋದು. ಸರಿಯಪ್ಪ, ನಿನ್ ಇಷ್ಟ. ನೀನ್ ಏನೇ ಮಾಡಿದ್ರು ನನ್ ಒಳ್ಳೇದಕ್ಕೆ. ಇವತ್ತಿಂದ ನಂಗೆ ಬಹುತಿ ಭಿಕ್ಷಾ ಅಂದ್ರೆ ಇನ್ನೇ ಗತಿ. ಸಿಗರೇಟ್ ಸೇದ ತಪ್ಪು ಅಂತ ಯಾವ ಮುಠಾಳನ ಹೇಳಿದ್ದು? ಚರ್ಚಿಲ್ ಫೋಟೋ ನೋಡಿದ್ಯಾ? ಚರ್ಚು ದೇವಸ್ಥಾನ ಎಲ್ಲಾ ನೋಡಿದೀನಿ ಗೊತ್ತಾ? ಚರ್ಚಲ್ ಫುಲ್ ಚರ್ಚಿಲ್. ನಿನಗೆಲ್ಲ ಅರ್ಥ ಆಗುತ್ತೆ. ಅವ್ರು ಯಾವಾಗಲೂ ಬಾಯಲ್ಲಿ ಚುಟ್ಟಾನೆ ಕಟ್ಕೊಂಡಿರ್ತಾ ಇದ್ರು ಗೊತ್ತಾ? ಹಾಗಾದ್ರೆ ಊಟ ಎಲ್ಲಿಂದ ಮಾಡ್ತಿದ್ರು? ಚಡ್ಡಿ ಬಿಟ್ಬಿಡ್ತೀನಿ ನೋಡು. ಹಲೋ ಮಿಸ್ಟರ್. ನಿನ್ನಲ್ಲಪ್ಪ, ದೊಡ್ಡವ್ರನ್ನ. ನಾನಾ? ನೀವೇ ಬನ್ನಿ. ಇವ್ನಿನ್ನು ಚಿಕ್ಕ ಹುಡ್ಗ, ಪ್ರಪಂಚದ ಜ್ಞಾನನೇ ಇಲ್ಲ. ನಾನ್ ಬರ್ಲಾ? ಬೇಕಾಗಿಲ್ಲ, ನೀವು ಬನ್ನಿ ಮಿಸ್ಟರ್ ಶಂಕರ್. ನಾನ್ ಶಂಕರ್ ಅಲ್ಲ, ಶಿವು. ಶಿವು ಅಂದ್ರು ಒಂದೇ, ಶಂಕರ್ ಅಂದ್ರು ಒಂದೇ. ಹೆಸರಲ್ಲೇನಿದೆ? ಏನಿವತ್ತು ಕ್ರಾಪು, ಡ್ರೆಸ್ಸು ಎಲ್ಲ ಹೊಸ ತರ? ಅಯ್ಯೋ, ಹೊಸ ತರ ಏನಿಲ್ಲ. ನಾ ದಿನಾಲು ಹೀಗೇನೆ ಡ್ರೆಸ್ ಮಾಡ್ಕೊಳ್ಳೋದು ಅಲ್ವೇನ್ರೋ? ಹೌದು. ಓಹೋ, ನನ್ನ ಹತ್ರನೇ ನಾಟಕ ಆಡ್ತೀರಾ? ನೀವ್ ಹೀಗೆಲ್ಲ ಮುದ್ದು ಮುದ್ದಾಗಿ ಮಾತಾಡ್ತಾ ಇದ್ರೆ ನಾನ್ ಬೇರೆ ಯಾರೋ ಅಂತ ತಿಳ್ಕೊಂಡ್ಬಿಡ್ತೀನಾ? ಅಣ್ಣ, ಅಣ್ಣ, ಅಣ್ಣ. ಮಿಸ್, ಇವನು ನನ್ನ ತಮ್ಮ ಶಿವು. ನಾವಿಬ್ರು ಅವಳಿ ಜವಳಿ. ಏನೇ ಇದು ಮೊಟ್ಟೆ ತಂದು ನನ್ನ ಮುಂದೆ ಇಡ್ತಾ ಇದ್ದಾರೆ? ಆಮ್ಲೆಟ್ ಮಾಡ್ಕೊಂಡು ತಿನ್ನೋಕೆ. ನಾನು ಸಸ್ಯಾಹಾರಿ ಅಂತ ನಿನಗೆ ಗೊತ್ತಿಲ್ವೇನೋ? ಬಾಯಲ್ಲಿ ಸಸ್ಯಾಹಾರಿ ಅಂತೀಯ, ನನ್ನ ಪ್ರಾಣನೇ ತಿಂತಾ ಇದೀಯ. ಅವತ್ತಿನಿಂದ ನಿನ್ ಮಾತ್ ಕೇಳಿ 1000 ಮೊಟ್ಟೆ ತಗೊಳ್ತಾ ಇದ್ದೀನಿ. ಯಾವಾಗ ಈ ಮೊಟ್ಟೆ ಹೊಡಿಯೋದು, ಮರಿ ಆಗೋದು? 10,000 ಬಿಸಾಕು. ಇದಕ್ಕೇನು ಕಮ್ಮಿ ಇಲ್ಲ. ಏನಯ್ಯ ದುಡ್ಡು ಬಿಚ್ಚೋದಕ್ಕೆ ಸಾಯ್ತೀಯಲ್ಲಯ್ಯ? ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋರು 5-10 ಹತ್ರ ಹಾಳಾಗಿ ಹೋಗ್ತಾರೆ. ಯುನೋ, ಐ ಆಮ್ ಲೀಗಲ್ ಅಡ್ವೈಸರ್ ಫಾರ್ ಆಲ್ ಯುವರ್ ಇಲ್ಲೀಗಲ್ ಬಿಸ್ನೆಸ್. ಅದು ಗೊತ್ತಿರೋದೇ. ಈಗ ನಾನು ಏನ್ ಮಾಡ್ಬೇಕು ಹೇಳು? ಅವನ ಹತ್ರ ನಿಮ್ ವ್ಯಾಪಾರ ವೃದ್ಧಿ ಮಾಡಿ ನಮಗೆ ಜಾಸ್ತಿ ಮೊಟ್ಟೆ ಬೇಕು ಅಂತ ಹೇಳಿ ಪೌಲ್ಟ್ರಿನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಫೈನಾನ್ಸ್ ಮಾಡು. ಆಮೇಲೆ ಅವನು ಕೊಡೋ ಮೊಟ್ಟೆನೆ ಅವನ್ ಕಂಬಿ ಎಣಿಸೋ ಹಾಗೆ ಮಾಡುತ್ತೆ. ವೆಲ್ಕಮ್. ನೀವು ತುಂಬಾ ಚೆನ್ನಾಗಿದ್ದೀರಾ. ಆಮೇಲೆ ಮೀನಾಕ್ಷಿ ಶೇಷಾದ್ರಿಗಿಂತನೂ ನೀವೇ ಚೆನ್ನ. ಆಮೇಲೆ ಶ್ರೀದೇವಿಗಿಂತನೂ ನೀವೇ ಚೆನ್ನ. ಓಹೋ, ಆಮೇಲೆ ನಿಮ್ಮನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನಿಮ್ ವಯಸ್ಸಿಗೆ ಮೀರಿದ್ ಮಾತಾಡ್ತಾ ಇದ್ದೀರಾ. ಹೀಗೆಲ್ಲ ಮಾತಾಡೋದು ತಪ್ಪು. ಎಲ್ರು ಸ್ವಲ್ಪ ದೂರ ಇರಿ. ಬಿಡು, ನನ್ನ ಆಟ ಆಡ್ಬೇಕು. ಇರೋ ಬರ್ತೀನಿ. ಶಂಕರ್. ನಾ ಶಂಕರ್ ಅಲ್ಲ, ಶಿವು. ಓ ಸಾರಿ, ಶಿವು. ಶಿವು ಮುಟ್ಬೇಡ ನೀನು, ನಂಗೊಂಥರ ಆಗುತ್ತೆ. ನಿನ್ಗೆ ಐಸ್ ಕ್ರೀಮು, ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ. ನಾನು ಹೇಳ್ದಾಗ ಕೇಳ್ತೀಯಾ? ನಿನ್ಗೊಂದು ಅದಕ್ಕೆ ಬೇಡವಾ? ಅದಕ್ಕೆ ಯಾಕೆ? ನೀನ್ ಚೆನ್ನಾಗಿ ನೋಡ್ಕೊಳಕ್ಕೆ. ನಮ್ಮ ಅಣ್ಣ ಇದ್ದಾನಲ್ಲ. ನಿಮ್ ಅಣ್ಣ ನೋಡ್ಕೊಳಕ್ಕೆ ಅದಕ್ಕೆ ಬೇಕು.
ಶಿವು ಶಿವು ಏನಣ್ಣ? ಏನೋ ಇದು? ಯಾವುದು? ಇದೆಲ್ಲ ಯಾರೋ ಅನ್ಸಿದ್ದು? ನಾನೇ. ನೀನಾ? ಇವಳ ಫೋಟೋನ ಯಾಕೋ ಅಂಟಿಸ್ತೆ? ಇವಳು ನಮ್ಮ ಮತ್ಗೆ. ಮೆತ್ಗೆ ನನಗೆ ಅದಕ್ಕೆ ಬೇಕು. ಯಾರು ಹೇಳ್ಕೊಟ್ರು ನಿನ್ಗೆ ಅದಕ್ಕೆ ಬೇಕು ಅಂತ? ಇವಳೇ. ಇವಳಲ್ಲ, ಇವಳು ಒಂದ್ ಕವರ್ ತುಂಬಾ ಫೋಟೋ ಕೊಟ್ಟು ಗೋಡೆ ತುಂಬಾ ಅನ್ಸು ಅಂತ ಹೇಳಿದ್ಲು. ನನಗೆ ಅದಕ್ಕೆ ಬೇಕು ಅಂತ ಗಲಾಟೆ ಮಾಡುವಂತೆ ಇವಳೇನ ಹೇಳ್ಕೊಟ್ಟಿದ್ದು. ಅವ್ಳು ಹೇಳ್ಕೊಟ್ರೆ ನೀ ಕೇಳ್ಬಿಡದ? ಮತ್ತೆ ಐಸ್ ಕ್ರೀಮ್ ಕೊಡ್ಸಿಲ್ಲಲ್ಲ. ನಾಳೆ 10 ಜನ ಹುಡುಗಿರು ಬಂದು ಐಸ್ ಕ್ರೀಮ್ ಕೊಡ್ಸಿ ಮದುವೆ ಮಾಡ್ಕೊಂಡ್ರೆ ಮಾಡ್ಕೊಂಡ್ಬಿಡ್ತೀಯಾ? ಓ 10 ಜನನು? ಅಯ್ಯೋ ಅವಿವೇಕಿ, ಮದುವೆ ಮಾಡ್ಕೊಂಡು ಏನೋ ಮಾಡ್ತೀಯಾ? ಮಕ್ಕಳಾಗತ್ತೆ, ಅಪ್ಪ ಆಗ್ತೀನಿ, ಸಂಸಾರ ಮಾಡ್ತೀನಿ, ಟೈಮ್ ಇದ್ರೆ ಆಫೀಸ್ಗೆ ಹೋಗ್ತೀನಿ. ಅದು ಸರಿ. ಮೊದಲಿದ್ದನ್ ಕಿತ್ತಾಕು. ಇದ ಅಯ್ಯೋ ಬೇಡಣ್ಣ ಪಾಪ. ಸಾಮಾನ್ಯವಾಗಿ ಗಂಡಸರು ಹೆಂಗಸರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ನೀನ್ ನೋಡಿದ್ರೆ ಒಂದ್ ಹುಡುಗಿ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದೆಯಲ್ಲಯ್ಯ. ಮೂರ್ತಿ, ಇದ್ರಲ್ಲೇ ಅರ್ಥ ಮಾಡ್ಕೊ ನಾನು ಆ ಹುಡುಗಿಯಿಂದ ಎಷ್ಟು ನೊಂದಿದ್ದೀನಿ ಅಂತ. ಒಂದು 100 ಲವ್ ಲೆಟರ್ಸ್, 2 ಲವ್ ಸಾಂಗು, 3 ಡೈರೆಕ್ಟ್ ಅಟ್ಯಾಕ್. ಇಷ್ಟಕ್ಕೆ ನಾನು ಜಗ್ಗಿಲ್ಲ ಅಂತ ಈಗ ನನ್ನ ಮೇಲೆ ಚಿತ್ರಾಸ್ತ್ರ. ಚಿತ್ರಾಸ್ತ್ರ ಹಾಗಂದ್ರೇನಯ್ಯ? ನನ್ನ ತಮ್ಮನ್ನ ಗಿಲೀಟ್ ಮಾಡಿ ನನ್ನ ಬೆಡ್ರೂಮ್ ತುಂಬಾ ಅವಳ ಫೋಟೋ ಅಂಟಿಸೋ ಹಾಗೆ ಮಾಡಿದಾಳೆ. ಯಾವ ಕಡೆ ತಿರುಗಿದ್ರು ಅವಳು ಮುಖಾನೇ. ಮೂರ್ತಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವಳು ಯಾರು, ಅವಳ ಹೆಸರೇನು, ಅವಳ ಅಪ್ಪ ಅಮ್ಮ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ನಿಮ್ಮ ಮಗಳನ್ನ ಹದ್ದು ಬಸ್ತಲ್ಲಿ ಇಡಿ ಅಂತ ನಾನು ಅವಳ ಅಪ್ಪ ಅಮ್ಮಗೆ ಹೇಳಲೇಬೇಕು. ಡೂ ಸಮಥಿಂಗ್. ಓಕೆ ಶಂಕರ್, ಅಷ್ಟೊಂದು ಫೋಟೋದಲ್ಲಿ ಇಲ್ಲಿಗೆ ಒಂದಾದ್ರೂ ತಂದಿದ್ಯಾ? ಒಂದ್ ಯಾಕೆ? ಇವಳಿನ್ನು ಗೊತ್ತಾ? ಇವಳ ಇತಿಹಾಸನೇ ಗೊತ್ತು. ಗಿರಿಜಾ, ಗಿರಿಜಾ, ಬಂದೆ. ಏನಣ್ಣ? ನೋಡಮ್ಮ, ಈ ಮೇನಕ್ಕೆ ಈ ವಿಶ್ವಾಮಿತ್ರನಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾಳಂತೆ. ಈ ತುಂಟಿಗೆ ಏನ್ ಶಿಕ್ಷೆ ಕೊಡ್ಬೇಕಮ್ಮ? ನಾನ್ ಹೇಳಿದ ಶಿಕ್ಷೆ ಯಾವ್ದಾದ್ರೂ ಕೊಡ್ತೀಯಾ? ಆ ತರ್ಲೆ ಹುಡುಗಿಗೆ ನಿನ್ನ ಫ್ರೆಂಡ್ ವಿಶ್ವಾಮಿತ್ರನ್ ಕೈಲೇ ತಾಳಿ ಕಟ್ಸಿ ಅವ್ರ ಮನೇಲೆ ಸೆರೆ ಹಾಕೋಕ್ ಹೇಳು. ತಾಳಿ ಕಟ್ಸೋದ? ಎಲ್ಲಾದ್ರೂ ಉಂಟಾ? ಅದೇನಷ್ಟು ಸುಲಭ ಅಂತ ತಿಳ್ಕೊಂಡ್ಯಾ ಮೂರ್ತಿ? ಏನ್ ಕಷ್ಟ? ಏನಯ್ಯ ಹೀಗೆ ಕೇಳ್ತಿ? ಪ್ರಪಂಚ ಜ್ಞಾನನೇ ತಿಳಿದಿರೋ ನನ್ನ ತಮ್ಮ ಶಿವು ಮದುವೆ ಮಾಡಿದ್ರೆ ಊರಿನ ಜನ ನಗೋದಿಲ್ವಾ? ಅದು ಅಲ್ಲದೆ ಅವನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಗತಿ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಶಂಕರ್, ಇಲ್ಲೇ ನಾವ್ ಇಡ್ಬೋದು. ಪಶು ಪಕ್ಷಿಗಳು ಕೂಡ ಒಂಟಿಯಾಗಿ ಬಾಳ್ದೇ ಇರೋ ಈ ಪ್ರಪಂಚದಲ್ಲಿ ನಿಮ್ ತಮ್ಮನ್ ಒಂಟಿಯಾಗಿರುವಂತೀರಾ? ಆತ ಅವಕ್ಕಿಂತ ಕಡೆನಾ? ಅವನಿಗೆ ಬುದ್ಧಿ ಬೆಳೆದೇ ಇರಬಹುದು, ದೇಹ ಬೆಳೆದಿಲ್ವೇನು? ಶಾಸ್ತ್ರಿಗಳೇ, ಅದು ಗುರುವಿಲ್ದ ವಿದ್ಯೆ ಕಣಪ್ಪ. ಊಟ ತಿಂಡಿ ನಿದ್ದೆ ಹೇಗ್ ಸಹಜನೋ, ಸತಿಮಣಿ ಜೊತೆ ಸಹಬಾಳ್ವೆ ನಡೆಸಬೇಕಾದ್ದು ಅಷ್ಟೇ ಸಹಜ ತಾನೇ. ಅವನ್ನ ತಡೆಯೋದು ಮಹಾ ಪಾಪ ಕಣಪ್ಪ. ಶಾಸ್ತ್ರಿಗಳು ಹೇಳೋದು ಸರಿನೇ. ನಮ್ ಸೋದರತ್ತೆ ಮಗ ಒಬ್ಬ ಇದ್ದಾನೆ, ಹೆಚ್ಚು ಕಮ್ಮಿ ನಮ್ ಶಿವು ಹಾಗೇನೆ. ಅವನಿಗೆ 3 ಮಕ್ಕಳು. ಮದುವೆ ಆದ್ಮೇಲೆ ಅವನು ತಿಳುವಳಿಕೆ ಬಂತ? ನಾರ್ಮಲ್ ಮನುಷ್ಯ ಆದ್ನ? ಅದೆಲ್ಲ ಸಾಧ್ಯ. ಆ ಹುಡುಗಿ ಜಾಣೆ, ಪೋಸ್ಟ್ ಆಫೀಸಲ್ಲಿ ಇದ್ದಾಳೆ, ಒಂದ್ 4 ಕಾಸು ಸಂಪಾದನೆ ಮಾಡ್ತಾ ಇದ್ದಾಳೆ, ಸಂಸಾರ ಚೆನ್ನಾಗೇ ನಡೀತಾ ಇದೆ. ಕೇಳಿದ್ರ? ನೀವು ನಿಮ್ ತಮ್ಮನಿಗೊಂದ್ ಮದುವೆ ಅಂತ ಮಾಡಿದ್ರೆ ಅವನಿಗೂ ಒಂದ್ ದಿಕ್ಕಾಗತ್ತೆ. ನಿಜ ಶಂಕರ್, ನಿನ್ ಜವಾಬ್ದಾರಿನೂ ಕಡಿಮೆ ಆಗುತ್ತೆ. ನಾಳೆ ನೀನು ಒಂದ್ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರಬಹುದು. ಶಾಸ್ತ್ರಿಗಳೇ, ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ಬಿಡೋಣ. ಓ,
ನಿಮ್ಮಿಬ್ರಲ್ಲಿ ಮದ್ವೆ ಗಂಡು ಯಾರು? ನಾನೇ, ಅದಕ್ಕೆ ಸೆಂಟ್ ಹಾಕೊಂಬಂದಿರೋದು. ನೋಡಿ ಗಮ್ ಅಂತಿಲ್ಲ ನೋಡಿ. ಶಿವು. ನೋಡಿ. ಹ್ಮ್ ಶಿವು, ಹೆಣ್ಣೋಡ ಹೆಣ್ಣು. ಇವಳೇ ನನ್ ಮಗಳು ತುಳಸಿ. ತುಳಸಿನ? ಅಯ್ಯಯ್ಯೋ, ಶೇಮ್ ಶೇಮ್, ಪಪ್ಪಿ ಶೇಮ್. ಇದೇ ನನ್ನ ಗಿರಿದಷ್ಟಿಟ್ಬಿಟ್ಟಿದ್ದಾರೆ. ಶಿವು, ಅದು ದೇವ್ರ ಹೆಸರು. ಸುಮ್ನೆ ಕುತ್ಕೋ. ಶಿವು, ಹುಡುಗಿನ ಚೆನ್ನಾಗ್ ನೋಡಪ್ಪ. ತುಳಸಿ, ನೀನು ಅಷ್ಟೇ ನಾಚ್ಕೋಬೇಡ. ಹುಡುಗನ್ನ ಧೈರ್ಯವಾಗಿ ನೋಡು. ಏ ಹುಡುಗ, ಬರ್ತೀಯಾ? ನಾವಿಬ್ರು ಹೋಗಿ ಕುಂಟೆಬಿಲ್ಲೆ ಆಟ ಆಡೋಣ. ಕುಂಟೆಬಿಲ್ಲೆ ಆಡೋಕಾಲ ಯಾವತ್ತೋ ಮುಗಿತು. ಇದು ವಿಡಿಯೋ ಗೇಮ್ಸ್ ಆಡೋಕಾಲ. ಮಂಜು, ಕೀಪ್ ಕ್ವೈಟ್. ವಿಡಿಯೋ ಗೇಮ್ ಅಂದ್ರೆ ಏನು? ಆಮೇಲೆ ನಾ ಹೇಳ್ತೀನಮ್ಮ. ನಂಗೆ ಈಗ್ಲೇ ಹೇಳ್ಬೇಕು. ಸುಮ್ನೆ. ವಿಡಿಯೋ ಗೇಮ್ ಅಂದ್ರೆ ಏನು? ನಾನ್ ಹೇಳೋದಿಲ್ಲ. ಹೇಳ್ತೀಯೋ ಇಲ್ಲ ಕಚ್ಬಿಡ್ಲ? ಶಿವು, ಇವಳು ಹುಚ್ಚಿ ಕಣೋ. ಅಣ್ಣ, ಇವಳು ಹುಚ್ಚಿ ಅಂತೆ. ಯಾರೋ ಹುಚ್ಚಿ? ನೀನು. ನಿಮ್ಮಪ್ಪ, ನಿಮ್ ತಾತ, ನಿಮ್ ಮುತ್ತಾತ. ನಿಮ್ ಮುತ್ತಾತ. ಅಣ್ಣ, ಅಣ್ಣ, ತುಳಸಿ, ನೀನ್ ನಡಿಯಮ್ಮ ಒಳಗೆ. ನೀನ್ ನಡಿಯಮ್ಮ. ಕೈ ಕಟ್ಬಿಟ್ಲು ಅಣ್ಣ. ಅಣ್ಣ, ಕೈ ಕಟ್ಬಿಟ್ಲು. ಅಣ್ಣ. ಏನ್ರಿ, ಇಂಥ ಹುಚ್ಚುಡ್ಗಿ ನನ್ನ ತಮ್ಮನ ಗಂಟು ಹಾಕೋಕ್ ನೋಡಿದ್ರ? ಇಂಥ ಪೆದ್ದನಿಗೆ ಇದಕ್ಕಿಂತ ಒಳ್ಳೆ ಹೆಣ್ಣನ್ನ ಯಾವನ್ ಕೊಡ್ತಾನೆ? ಕಂತೆಗ್ ತಗ್ ಗೊಂತೆ. ಶಂಕರ್, ರೈ ಶಾಸ್ತ್ರಿಗಳೇ, 4 ಕಾಸು ಆಸೆಗೋಸ್ಕರ ಇಂಥ ಸಂಬಂಧ ಏನ್ರಿ ಹುಡ್ಕೋದು? ನೀವು ಮನುಷ್ಯ? ಅಣ್ಣ, ನನ್ ಕೈ ರಕ್ತ ನೋಯ್ತಾ ಇದೆ. ನಾನು ತಪ್ಪು ಮಾಡ್ಬಿಟ್ಟೆಪ್ಪ. ಐ ಆಮ್ ಸಾರಿ ರಾಜ. ಮನೆಗೆ ಹೋದ್ಮೇಲೆ ನಾನು ಹಿಂಗ ಔಷಧಿ ಆಗ್ತೀನಿ.